ಅದ್ಭುತವಾಗಿದೆ. ಅತ್ತೆ ನೋಡಿದ್ಯಾ, ಇಷ್ಟ ದಿನ ಆದ್ಮೇಲೆ ನೀನ್ ಮಾಡಿದ್ದು ಒಪ್ಕೊಳ್ಳಿ ನನ್ ಮಾವ. ಅಮ್ಮನವ್ರ ಪ್ರಸಾದ ಆಗಿದ್ರಿಂದ ಇಷ್ಟು ಚೆನ್ನಾಗಿದೆ ತ್ರಿನೇತ್ರಿ. ನೀನ್ ಕೂಡ ತಿಂದು ಹೇಗಿದೆ ಹೇಳು. ಸರಿ. ಅಯ್ಯೋ ರಾಮ, ಇದೇನು ಅರಿಶಿನ ಕುಂಕುಮ ಚೆಲ್ಲೋಯ್ತಲ್ಲ. ತ್ರಿನೇತ್ರಿ ನೋಡಿದ್ಲು ಅಂದ್ರೆ ಅಮ್ಮನವ್ರ ಅರಿಶಿನ ಕುಂಕುಮನ ನೆಲಕ್ಕೆ ಚೆಲ್ಬಿಟ್ಟಿಯಲ್ಲ ಅಂತ ಬೈತಳೋ ಏನೋ. ತುಂಬಾ ಚೆನ್ನಾಗಿದೆ ಅತ್ತೆ. ವಿಷ ಅದೇ ವಿಷಯ ನೀನ್ ಹೇಳಿದ್ರೇನೆ ಚಂದ. ಇಲ್ಲ ಇಲ್ಲ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ಯಾ. ನೀನ್ ಹೇಳ್ದಂಗೆ ಅಮ್ಮನವ್ರಿಗೆ ಇದನ್ನ ನೈವೇದ್ಯ ಇಟ್ಟಿದ್ದಕ್ಕೆ ಈ ರುಚಿ ಅಲ್ವಾ? ತಿನ್ನು ಅತ್ತೆ, ಯಾಕೆ ಸುಮ್ಮನೆ ನಿಂತಿದ್ಯಾ? ಅಷ್ಟಕ್ಕೂ ತಿಂದ್ರೆ ಅಲ್ವಾ. ಅದೇನು? ಎಲ್ಲಿದೆಯೇ ಅಮ್ಮ? ಅನಾಹುತ ಆಗೋಯ್ತಲ್ಲೇ. ಏನಾಯ್ತಿ ಏನಾಯ್ತಿ ಅಮ್ಮ? ಯಾಕೆ ಅಂತ ಇದೆಯಾ? ಅಯ್ಯೋ, ನೀನಾದ್ರೂ ಹೇಳು. ಅವಳು ನಿಲ್ಸಿದ್ಮೇಲೆ ನಾನು ಕೂಡ ಅಳ್ಬೇಕಲ್ವಾ ಅತ್ತೆ? ಬಲವಂತವಾಗಿ ದುಃಖನ ತಡ್ಕೋತಾ ಇದೀನ್ರಿ. ಅನ್ಯಾಯ ಆಗೋಯ್ತು ಅತ್ತೆ, ಅನ್ಯಾಯ ಆಗೋಯ್ತು. ಮುಚ್ಕೊಳ್ರ ಬಾಯ್ನ. ಏನ್ ನಡೀತು ಅಂತ ಸರಿಯಾಗಿ ಹೇಳಿ ಸಾಯಿರಿ. ಸುಮ್ನೆ ಗಾಬರಿ ಮಾಡ್ತಿದ್ದೀರಾ ಕತ್ತೆಗಳು ತಂದು. ಹೇಳೆ, ನೀವೇ ಹೇಳಿ. ನೀನೇ ಹೇಳ್ಬೋದಲ್ವಾ? ನೀವೇ ಹೇಳ್ಬೇಕು. ಮೆಟ್ ತಗೊಂಡು ಹೊಡಿತೀನಿ ಇಬ್ರು ಹೇಳಿಲ್ಲ ಅಂದ್ರೆ. ಏನಾಯ್ತು ಅಂತ ಹೇಳ್ತಿರೋ ಇಲ್ವೋ? ಅಮ್ಮನವ್ರಿಗೆ ಪೂಜೆ ಮಾಡ್ಬೇಕು ಅಂತ ನಾನು, ನಿಮ್ ಮಗಳು, ನಿಮ್ಮ ಮೊಮ್ಮಗಳು 3 ಜನ ಹೋಗಿದ್ವಲ್ಲ ಅತ್ತೆ. ಹಾ ಹೌದು, 3 ಜನ ಹೋಗಿ ಇಬ್ರೇ ಬಂದ್ರಲ್ಲ, ಯಾಕೆ? ಹಾ, ತ್ರಿನೇತ್ರಿಯಲ್ಲಿ ಇನ್ನೆಲ್ಲಿದ್ದಾಳಮ್ಮ? ಇಲ್ಲ ಇಲ್ಲ ಅಂದ್ರೆ ಹೋಗ್ಬಿಟ್ಲು ಅತ್ತೆ, ಹೋಗ್ಬಿಟ್ಲು. ಏನ್ ಹೇಳ್ತೀಯೋ? ಸರಿಯಾಗಿ ಹೇಳಿ ಸಾಯಿರೋ. ಹೇಳ್ದೇನೆ ಅಳ್ತಾ ಇದ್ದೀರಿ ಹೇಳು, ಹೇಳು. ಅಮ್ಮ, ನಾನು ಹೇಳ್ತೀನಿ ರಮ್ಮ, ನಾನು ಹೇಳ್ತೀನಿ. ಅಮ್ಮನವರಿಗೆ ಕಾಡು ಹೂ ತರ್ತೀನಿ ಅಂತ ಕಾಡು ಮಧ್ಯೆ ಹೊರಟು ಹೋಗ್ಬಿಟ್ಲಮ್ಮ.
ವಾಪಸ್ ಬರ್ಲೇ ಇಲ್ಲ. ಹೌದು ಅತ್ತೆ, ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ನಾವು ಕಾಡ್ ಒಳಗ್ ಹೋಗಿ ನೋಡಿದ್ವಿ. ತ್ರಿನೇತ್ರಿದು ಸುಳಿವೇ ಸಿಗ್ಲಿಲ್ಲ. ಅಮ್ಮ 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 ಅಯ್ಯೋ ಅಯ್ಯೋ ತ್ರಿನೇತ್ರಿ, ಯಾಕೆ ನನ್ ಬಿಟ್ಟು ಹೋದೆ? ಅಯ್ಯೋ ಹೋಗ್ಬಿಟ್ಲಲ್ಲ, ಏನ್ ಮಾಡೋದತ್ತೆ? ಅಮ್ಮನವ್ರನ್ನ ನಂಬ್ಕೊಂಡಿದ್ ಹುಡುಗಿ ಅನ್ಯಾಯ ಆಗೋಯ್ತಲ್ಲಪ್ಪ. ಅವಳು ಹೋಗಿ ನಾನ್ ಬದುಕಿದ್ರೆ ಏನ್ ಪ್ರಯೋಜನ ಹೇಳಿ? ಪುಟ್ಟಿ ಮಲ್ಕೊಂಡ್ಲ ವಿಶಾಲ್? ಇನ್ನೂ ಇಲ್ಲ ಅದಕ್ಕೆ, ನಿದ್ದೆ ಮಂಪ್ರಲ್ಲಿದ್ದಾಳೆ.